ನಮಸ್ತೆ ಸ್ನೇಹಿತರೆ. ಬನ್ನಿ ಕುವೆಂಪುರವರ ಒಂದೆರಡು ಸಾಲುಗಳನ್ನು ನಾವು ಆಲಿಸೋಣ. ಹೂ ದೇವರು ಎನ್ನೋ 2 ಸಾಲುಗಳನ್ನು ಆಲಿಸೋಣ. ಅದಾದ ನಂತರ ಈ ಹೂಗಳ ಬಗ್ಗೆ 4 ಮಾತುಗಳನ್ನು ತಿಳ್ಕೊಳ್ಳೋಣ. ಆಮೇಲೆ ಪ್ರಕೃತಿಯಲ್ಲಿ ಹೂ ಯಾವ ರೀತಿಯ ಬದಲಾವಣೆಯನ್ನು ಕೊಟ್ಟು ನಮಗೆ ಆನಂದವನ್ನು ನೀಡುತ್ತದೆ, ಹಾಗೆ ಪ್ರಕೃತಿ ಯಾವ ಸಮಯದಲ್ಲಿ ಬದಲಾಗುತ್ತದೆ, ಆ ಬದಲಾವಣೆಯಿಂದ ನಮಗೆ ಮನಕ್ಕೆ ಮತ್ತು ಮುದಕ್ಕೆ ಯಾವ ರೀತಿಯ ಬದಲಾವಣೆ ಬಂದು ಸಂತೋಷವನ್ನು ಉಂಟು ಮಾಡುತ್ತದೆ ಎಂದು ತಿಳಿಯೋಣ. ಹೂವು ದೇವರು. ಓ ಪೂಜಾರಿ, ಕೋಮಲ ಸುಮಗಳ ಕತ್ತನ್ನು ಕೊಯ್ದು ಕಗ್ಗತ್ತಲೆಗೊಯ್ದು ಗುಡಿಯ ಕಲ್ಲಿಗೆ ಬಲಿ ಕೊಡದಿದ್ದರೆ ಪರಮಾತ್ಮಗೆ ತೃಪ್ತಿಯೇ ಇಲ್ಲ ಏನು? ಈ ಗಿಡದೊಳು ರಾರಾಜಿಸುತ್ತಿದ್ದರೆ ಶಿವಪೂಜೆಯು ಸಲ್ಲುವುದಿಲ್ಲೇನು? ಸೌಂದರ್ಯ ಸುಮನಯನವ ಕಿತ್ತರೆ ಶಿವಮುಖ ಚಂದ್ರಿಕೆ ಚೆಲುವದು ಸತ್ತರೆ ಭುವನಕ್ಕೆ ಮಂಗಳವಾದೀತೆ. ಬಿಡೋ ಅಲ್ಲಿರಲಿ ಆ ಹೂವು, ನೀ ಸೃಷ್ಟಿಸಲಾರದ ಚೆಲುವಿಗೆ ನಿನ್ನಿಂದೇತಕ್ಕೆ ಸಾವು. ನಮಸ್ತೆ ಆತ್ಮೀಯ ಸ್ನೇಹಿತರೆ. ಈಗ ನಾವು ತಿಳ್ಕೊಂಡವಲ್ಲ ಹೂ ದೇವರು ಅಂತ. ಅದರಲ್ಲಿ ನಮ್ಮ ರಾಷ್ಟ್ರ ಕವಿಗಳು ಕುವೆಂಪುರವರು ಹೇಳ್ತಾರೆ, ತುಂಬ ಚೆನ್ನಾಗಿ ಹೇಳ್ತಾರೆ, ನಾವು ಯಾವ ರೀತಿ ಹೂವನ್ನು ಗೌರವಿಸಬೇಕು, ಹೂವಿನಿಂದ ನಮಗೆ ಏನೆಲ್ಲ ಒಂದು ಪ್ರಯೋಜನ ಇದೆ ಅನ್ನೋದಕ್ಕಿಂತನೂ ನಾವು ಹೂವನ್ನು ಕಿತ್ತು ಅದನ್ನು ಹೊಸಗಿ ಹಾಕುವಂಥ ಕಾರ್ಯಗಳನ್ನು ಮಾಡಬಾರ್ದು. ಯಾವಾಗಲೂ ಒಂದು ಹೂವು ಮತ್ತು ಹೆಣ್ಣು ಈ ಎರಡೂ ಕೂಡ ಮೃದು ಸ್ವಭಾವದವು. ನಾವು ಯೋಚನೆ ಮಾಡ್ತಾ ಇದ್ದೀವಿ ಹೂವು ಅರಳಿ ಬಿದ್ದೋಗುತ್ತೆ ಅಂತ. ಅರಳಿ ಬೀಳೋಕ್ಕಿಂತ ಮೊದಲು ಅದು 4-6 ಜನಗಳ ಮನಸ್ಸನ್ನು ಮುದಗೊಳಿಸಿ ಒಳ್ಳೆಯ ಭಾವೈಕ್ಯತೆಯ ಒಂದು ಭಾವನೆಯಿಂದ ನೋಡುವ ರೀತಿ ಮಾಡುತ್ತೆ. ಯಾಕೆ ಅಂದರೆ ನಾವು ತಿಳಿಬೋದು, ಒಂದು ಹೂ ನೋಡಿದಾಗ ಚೆನ್ನಾಗಿದೆಯಪ್ಪ, ಭಾಳ ಚೆನ್ನಾಗಿದೆ, ಅದನ್ನು ನಾವು ಹಾಳು ಮಾಡಬಾರ್ದು ಅನ್ನೋ ಭಾವನೆ ಇರುತ್ತೆ. ಅದೇ ರೀತಿ ಒಂದು ಹೆಣ್ಣನ್ನು ಕೂಡ ನಾವು ನೋಡಿದಾಗ ಆ ಗೌರವದಿಂದನೇ ನೋಡಬೇಕು ಆ ಹೆಣ್ಣನ್ನು. ಅದನ್ನು ನಾವು ಹೂವಿಗೆ ಹೋಲಿಸ್ಬೇಕು. ಯಾಕೆ ಅಂದರೆ ಹೂವು ಎಷ್ಟು ಮೃದು ಅಂತ ನಾವು ಕಂಡು ಬರುತ್ತೋ ಅಷ್ಟೇ ಮೃದುವಾದಂಥ ಮನಸ್ಸು ಒಂದು ಹೆಣ್ಣಿಂದು. ನಾವು ಹೇಗೆ ನಮ್ಮ ಮನೆಯ ಅಂಗಳದಲ್ಲಿ ಹೂವನ್ನು ಪೂಜಿಸುತ್ತೇವೋ ಅದೇ ರೀತಿಯ ಮನದ ಅಂಗಳದಲ್ಲಿ ಮಡದಿಯನ್ನು ಪ್ರೀತಿಸಬೇಕು, ಮಗಳನ್ನು ಮುದ್ದಿಸಬೇಕು, ತಾಯಿಯನ್ನು ಗೌರವಿಸಬೇಕು. ಆಗ ನಮಗೆ ಒಂದು ಜೀವಿತ ಅವಧಿಯಲ್ಲಿ ಉತ್ತಮವಾದಂಥ ಒಂದು ಗೌರವ ದೊರಕುತ್ತೆ ಅಲ್ವಾ ಸ್ನೇಹಿತರೆ? ಹಾಗೆ ನೋಡಿ, ಪ್ರಕೃತಿ ಎಷ್ಟು ವಿಸ್ಮಯ ಅಂದರೆ ನೋಡಿ, ನಾನಾ ರೀತಿಯ ಬಣ್ಣಗಳ ಹೂವು. ಕೆಲವು ಬಾರಿ ನೀವು ಹಳದಿ ಹೂವು ನೋಡ್ತಾ ಇರ್ತೀರಿ, ಕೆಲವು ಬಾರಿ ಕೆಂಪು ಹೂಗಳನ್ನು ನೋಡ್ತಾ ಇರ್ತೀರಿ, ಮತ್ತೆಲ್ಲೋ ಹೋದಾಗ ಮತ್ತೊಂದು ಕಲರನ್ನು ನೋಡ್ತೀವಿ. ಹಾಗೆ ಮತ್ತು ಆ ಹೂವು ಇದೆಯಲ್ಲ, ಅದು ಒಂದು ವಿಶೇಷವಾದಂಥ ಒಂದು, ಹೇಗೆ ಅಂದರೆ ನೀವು ಎಲ್ಲ ಸಮಯದಲ್ಲೂ ಎಲ್ಲ ಹೂಗಳನ್ನು ನಾವು ಪ್ರಕೃತಿಯಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಕಾರಣಕ್ಕೂ ನೋಡೋಕ್ಕಾಗಲ್ಲ. ಇವತ್ತು ನಾವು ನೋಡತಕ್ಕಂಥ ಹೈಬ್ರಿಡ್ ಹೂಗಳು ಎಲ್ಲ ಸಮಯದಲ್ಲೂ ಹೂ ಬಿಡುತ್ತೆ. ಅದು ನಮ್ಮ ಉಪಯೋಗಕ್ಕೆ, ನಮ್ಮ ಪ್ರಯೋಜನಕ್ಕೆ ಮಾಡ್ಕೊಂಡಂಥದ್ದು, ನಾವು ಮಾಡ್ತಕ್ಕಂಥ ಹೂ. ಆದರೆ ಪ್ರಕೃತಿ ಮಾಡಿರ್ತಕ್ಕಂಥ ಹೂವನ್ನು ನಾವು ನೋಡಬೇಕು ಅಂದರೆ ಆ ಕಾಲ ಬರಲೇಬೇಕು, ಅಂದರೆ ಆ ಋತು ಬರಬೇಕು. ಆ ಋತು ಬಂದಾಗ ಮಾತ್ರ ನಾವು ಆ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಹೂ ನೋಡೋಕ್ಕೆ ಸಾಧ್ಯ. ನೋಡಿ, ಏಪ್ರಿಲ್ ಈ ಹೂ ಕಾಣ್ತಿದೆಯಲ್ಲ ಕೆಂಪು, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಾತ್ರ ಬಿಡುತ್ತಿದ್ದು. ಬೇರೆ ಸಮಯದಲ್ಲಿ ನಿಮಗೆ ಬಿಡಲ್ಲ. ಒಂದೇ ತಿಂಗಳು ಮಾತ್ರ ಈ ಹೂ ಬಿಡ್ತಕ್ಕಂಥ. ಒಂದು ತಿಂಗಳು ಬಿಟ್ಟರೂ ಕೂಡ ನಿಮಗೆ 1 ವರ್ಷಕ್ಕಾಗಷ್ಟು ನಿಮ್ಮ ಮನಸ್ಸಿನಲ್ಲಿ ಆ ಚಿತ್ರಣ ಬಿತ್ತು ಹೋಗ್ಬಿಡುತ್ತೆ. ನೀವು ಆ ಪ್ರತಿ ಆ ಮರ ನೋಡಿದಾಗಲೂ ಜ್ಞಾನ ಆಗುತ್ತೆ, ಆಹಾ ಎಂಥ ಹೂ ಬಿಟ್ಟಿತ್ತಪ್ಪ, ತುಂಬ ಚೆನ್ನಾಗಿತ್ತು, ಇಂಥ ಹೂವನ್ನು ನಾನು ನೋಡೇ ಇಲ್ಲ. ನೀವು ಯಾರಿಗಾರು ನಿಮ್ಮ ಸ್ನೇಹಿತರ ಮತ್ತೊಬ್ಬರ ಈ ರಸ್ತೆಯಲ್ಲಿ ಇದೇ ಥರ ನೀವು ಜೊತೆಯಲ್ಲಿ ಹೋಗುವಾಗ ಹೇಳ್ತೀರಿ, ಅಲ್ಲಪ್ಪ ಲಾಸ್ಟ್ ಟೈಮು ಒಂದು ಹೂ ಬಿಟ್ಟಿತ್ತು ಕಣೋ, ಇದರಲ್ಲಿ ಏನು ಚೆನ್ನಾಗಿತ್ತು ಗೊತ್ತಾ ಇದು. ಆದರೆ ನಿಮಗೆ ಹಳೆಯದು ಯಾವುದೋ ಒಂದು ಸಿನಿಮಾ ನೋಡಿದ್ದೋ ಮತ್ತೊಂದು ನೋಡಿದ್ದೋ ನೆನಪಿರಲ್ಲ, ಆದರೆ ಆ ಜಾಗಕ್ಕೆ ಹೋದಾಗ ಆ ಹೂವು ನೋಡಿದಾಗ ನಿಮಗೆ ನೆನಪಾಗುತ್ತೆ. ಹಾಗೆ ನೋಡಿ, ಮಲೆನಾಡು ಅಂತೀವಲ್ಲ, ಈ ಮಲೆನಾಡು ಇದೆಯಲ್ಲ, ಮಲೆನಾಡು ಭಾಗದಲ್ಲಿ ಹೂಗಳು ಜಾಸ್ತಿ. ಮಲೆನಾಡಿಗೆ ಕಿರೀಟ ಅನ್ಬೇಕಿದು, ಏನು ಹೂ ಇದೆಯಲ್ಲ ಇದು ಮಲೆನಾಡು ಭಾಗಕ್ಕೆ ಕಿರೀಟ ಅನ್ಬೇಕು. ಈ ಹೂ ಇಲ್ಲ ಅಂದರೆ ಮಲೆನಾಡಿಗೆ ಒಂದು, ನೀವು ಮಲೆನಾಡು ಅನ್ನೋ ಇದಕ್ಕೆ ಅರ್ಥನೇ ಇಲ್ದಂಗೆ ಆಗ್ಬಿಡುತ್ತೆ. ಮಲೆನಾಡು ಅನ್ನೋದಕ್ಕೆ ಅರ್ಥನೇ ಇಲ್ದಂಗೆ ಆಗುತ್ತೆ ಹೂ ಇಲ್ಲ ಅಂದರೆ. ಹೂವೇ ಬಹಳ ಮುಖ್ಯ. ನೋಡಿ ಹೇಗೆ ಕಾಣುತ್ತೆ ಹೂವು ಅಂದರೆ, ನೀವು ರಸ್ತೆ ಬದಿಯಲ್ಲಿ ನಡೀತಾ ಇರಬೇಕು. ಈ ಮಲೆನಾಡು ಭಾಗಗಳಲ್ಲಿ ರಸ್ತೆಯಲ್ಲಿ ನೀವು ಈ
ಏಪ್ರಿಲ್ ಮತ್ತು ಮೇ ಸಮಯದಲ್ಲಿ ಚಲಿಸ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಅದರ ಅನುಭವ ಗೊತ್ತಾಗುತ್ತೆ. ಮಲೆನಾಡು ಅನ್ನೋದಕ್ಕೆ ಯಾಕೆ ಮಲೆನಾಡು ಅಂತೀವಿ ಅಂತ. ಹೂವನ್ನು ನೋಡ್ತಾನೆ ಹೋಗಬೇಕು ಅನಿಸುತ್ತೆ. ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಕೆಲವಾರು ಅದೊಂದು ರಸ್ತೆನೇ ಇದೆ, ಅಂಥ ರಸ್ತೆಗಳನ್ನ ತೋರಿಸ್ತೀನಿ. ಆ ರಸ್ತೆಗಳನ್ನ ನೀವು ನೋಡಿಬಿಟ್ರೆ ರಸ್ತೆ ಉದ್ದಕ್ಕೂ ಹೂ. ಹಾಗೆ ನೋಡಿ, ಈ ಮಾರ್ಚ್ ಮತ್ತು ಏಪ್ರಿಲ್ ಈ ಸಮಯಗಳಲ್ಲಿ ಒಂದು ಬಾರಿ ಅಥವಾ 2 ಬಾರಿ ಈ ಮಲೆನಾಡಲ್ಲಿ ಮಳೆ ಬಿದ್ದುಬಿಟ್ರೆ ಸಾಕು. ಮಳೆ ಬಿದ್ದುಬಿಟ್ರೆ ಹಚ್ಚ ಹಸಿರಾಗಿರುತ್ತೆ ಗಿಡ ಮರಗಳೆಲ್ಲ. ಅದ್ರ ಜೊತೆಗೆ ಹೂ ಬಂದ್ಬಿಡುತ್ತೆ. ಯುಗಾದಿ ಹಬ್ಬ ಅಂತೀವಲ್ವ, ನಮಗೆ ಒಂದು ವರ್ಷದಲ್ಲಿ ಒಂದು ಬಾರಿ ಬರತಕ್ಕಂಥ ಯುಗಾದಿ ಹಬ್ಬದಲ್ಲಿ ಪ್ರಕೃತಿನೇ ಸಂಪೂರ್ಣವಾಗಿ ಬದಲಾದಂಗೆ. ಹಂಗಂದರೆ ಮರಗಿಡಗಳು ತನ್ನ ಎಲೆಗಳನ್ನ ಉದುರಿಸಿ ಹೊಸ ಚಿಗುರುಗಳನ್ನ ಮತ್ತೆ ಮೈದುಂಬಿಕೊಳ್ಳುತ್ತೆ. ಹಾಗೆ ಮರಗಳೆಲ್ಲ ಹೂಗಳನ್ನು ಹೊರಸೂಸಿ ನಿಮಗೆ ನಿಮ್ಮ ಮನಕ್ಕೆ ಮತ್ತು ಕಣ್ಣಿಗೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತೆ. ನೀವೆಂಥ ಯಾವಾಗಲೇ ಆಗಿರ್ಬೋದು, ಈ ರಸ್ತೆಗಳಲ್ಲಿ ನೀವು ಕೆಲಸ ಮಾಡ್ಕೊಂಡು ಸುಸ್ತಾಗಿ ಹೋಗುವಾಗ ಅಯ್ಯೋ ಈ ಜಂಜಾಟ ಸಾಕಪ್ಪ, ಯಾಕೆ ಬೇಕು ಅಂತ ಹೋಗ್ತಾ ಇರ್ತೀರಿ. ಆವಾಗ ಈ ಹೂ ನೋಡಿಬಿಟ್ರೆ ಅಯ್ಯೋ ಇದು ಪ್ರಕೃತಿ ಅಂದರೆ ಹಬ್ಬ, ನಾನು ಇಷ್ಟ ತನಕ ಏನು ಕೆಲಸ ಮಾಡಿದ್ನೋ ಅದು ಭಾಳ ಇಂಪಾರ್ಟೆಂಟ್ ಅಲ್ಲ, ಇನ್ನು ಮುಂದೆ ನೋಡ್ತಕ್ಕಂಥದ್ದಿದೆ, ನಾನು ಇನ್ನೂ ನೋಡಬೇಕು, ನಾನು ಇದನ್ನು ಆನಂದಿಸಬೇಕು, ಗೌರವಿಸಬೇಕು ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಪ್ರಕೃತಿ ಮುಂದೆ ನಿಮಗೆ ಯಾವ ಆರ್ಟಿಫಿಷಿಯಲ್ ಇಲ್ಲ, ಯಾವುದೂ ಇಲ್ಲ. ನೀವು ಅದನ್ನು ನೋಡಬೇಕು. ಅದನ್ನು ನೋಡಿದಾಗಲೇ ನಿಮಗೆ ಅದರ ಸವಿಬೇಕು ಅಂದರೆ ನೀವು ಪ್ರಕೃತಿ ಜೊತೆ ಒಡನಾಟ ಇಟ್ಕೊಬೇಕು. ಆ ಒಡನಾಟ ಇದ್ದರೆ ಮಾತ್ರ ಇವೆಲ್ಲ ಸಾಧ್ಯ ಆಗ್ತಕ್ಕಂಥದ್ದು. ಏನೋ ನಾನು ನೋಡಿದೆ ಹೋಯಿತು ಅಷ್ಟೇ ಬಿಡು, ಅದಲ್ಲ. ಪ್ರಕೃತಿನ ಪ್ರೀತಿಸಿ, ಆವಾಗ ನಿಮಗೆ ಆ ಪ್ರಕೃತಿನೇ ನಿಮಗೆ ಎಲ್ಲವನ್ನು ಕೊಡೋಕ್ಕೆ ಶುರು ಮಾಡುತ್ತೆ. ಈ ಬದಲಾವಣೆ ಬರ್ತಕ್ಕಂಥದ್ದು, ನಾನು ಹೇಳಿದೆ, ಬದಲಾವಣೆ ಜಗದ ನಿಯಮ, ನೀ ಬಯಸಿದಂತೆ. ಆದರೆ ಜಗದ ನಿಯಮವನ್ನು ನೀನು ಬಯಸೋಕ್ಕಾಗಲ್ಲ. ಜಗದ ನಿಯಮದ ಒಳಗಡೆ ನೀನು ಬಯಸು, ಏನು ಬೇಕಾದ್ರೂ ನಿನಗೆ ಪ್ರಕೃತಿ ಕೊಡುತ್ತೆ. ಜಗದ ನಿಯಮವನ್ನು ಬಿಟ್ಟು ನೀನು ಹೊರಗಿಂದು ಬಯಸಿದರೆ ನಿನಗೆ ಯಾವುದು ಶಾಶ್ವತವಾಗಿ ಉಳಿಯಲ್ಲ. ಜಗದ ನಿಯಮಕ್ಕೆ ನೀನು ಬದ್ಧನಾಗಿ ಎಲ್ಲವನ್ನು ಪ್ರೀತಿಸು, ನಿನಗೆ ಎಲ್ಲವೂ ಕೂಡ ಸಿಗುತ್ತದೆ. ಜಗದ ನಿಯಮದ ಹೊರತಾಗಿ ನೀನು ಯಾವುದನ್ನು ಪ್ರೀತಿಸಿದರೂ ಕೂಡ ನಿನಗೆ ಅದು ಸಿಗುವುದಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.